ಇಷ್ಟು ದಿನ ಕೃಷ್ಣ ಮಾತ್ರ ನಿನ್ನ ಮಿಸ್ ಮಾಡ್ಕೊಂಡು ನಿನ್ನ ಹತ್ರ ಬಂದು ಮಾತಾಡ್ತಿದ್ದಮ್ಮ. ಅಮ್ಮ ಈಗ ನನಗೆ ನೀನು ಬೇಕಮ್ಮ. ತುಂಬ ನೆನಪಾಗ್ತಿದ್ಯಮ್ಮ ನೀನು. ಕೃಷ್ಣನಿಗಿಂತ ಜಾಸ್ತಿ ನೆನಪಾಗ್ತಿದ್ಯಮ್ಮ. ಒಂದು ಮಾತಂದ್ರೂ ಸತ್ಯಮ್ಮ, ನಮ್ಮ ಜೀವನದಲ್ಲಿ ಯಾರೇ ಬರ್ಬೋದು, ಆದರೆ ಒಂದು ತಾಯಿ ಸ್ಥಾನನ ಪ್ರಪಂಚದಲ್ಲಿ ಯಾರೂ ತುಂಬಕ್ಕಾಗಲ್ಲ ಅಮ್ಮ. ಅಮ್ಮ ನಾನು ಏನು ತಪ್ಪು ಮಾಡಿದ್ದೀನಮ್ಮ? ನನಗೆ ಗೊತ್ತಿಲ್ಲದೆ ಯಾರಿಗಾದ್ರೂ ನೋವು ಮಾಡಿದ್ದೀನ? ಹೇಳಮ್ಮ, ನಾನು ಏನಮ್ಮ ತಪ್ಪು ಮಾಡಿದ್ದೀನಿ? ಖಂಡಿತ ಇಲ್ಲ ಮಗನೇ, ನೀನೇನೋ ತಪ್ಪು ಮಾಡಿಲ್ಲ. ಈ ಥರ ನಾನು ಮುಂದೆ ಬಂದು ಅಳ್ಬೇಡ. ಲೇ ದಡ್ಸಿಕಮಣಿ, ನಮ್ಮಪ್ಪ ಡಾನ್ ಸೂರ್ಯಪ್ರಕಾಶ್ಗೆ ನೀನು ಅಂದರೆ ಪ್ರಾಣ. ನೀನು ಅದು ಹೆಂಗೋ ತಪ್ಪು ಮಾಡ್ತೀಯಾ? ಇಂಪಾಸಿಬಲ್ ಮೈ ಬಾಯ್. ಏ ಕೃಷ್ಣ, ಆಯಿತು. ಅದೇನು ಇವತ್ತು ಅಮ್ಮ ಮುಂದೆ ನಿಂತ್ಕೊಂಡು ಏನೋ ಮಾತಾಡ್ತಾ ಇದೆಯಾ? ಡೀಪಾಗಿ ಡಿಸ್ಕಷನ್ ಮಾಡ್ತಿದ್ಯಾ? ಏನು ಪುಂಗಿ ಬಿಡ್ತಿದ್ಯಾ? ಏನಾ? ಯಾಕೆ ನಾನು ಅಮ್ಮನ ಹತ್ರ ಮಾತಾಡಬಾರ್ದಾ? ಅಮ್ಮನ ಹತ್ರ ಮಾತಾಡೋ ಲೈಸೆನ್ಸ್ ಇನ್ನೊಬ್ಬನ ಹತ್ರ ಏನಿರೋದು? ನಿನಗೆ ದುಃಖ ಆದಾಗ ಅಮ್ಮನ ಹತ್ರ ಹೋಗಿ ಮಾತಾಡ್ತೀಯಾ? ಸೀರೆ ಇಟ್ಕೋತೀಯಾ? ಕಷ್ಟಗಳೆಲ್ಲ ಹೇಳ್ಕೊತೀಯಾ? ನಾನು ಮಾತಾಡಿದ್ರೆ ಪ್ರಶ್ನೆ ಮಾಡ್ತೀಯಾ? ಏನು ಹೊಸ ರೂಲ್ಸ್ ಗೀಲ್ಸ್ ಮಾಡ್ಕೊಳ್ತೀಯಾ ಹೇಗೆ? ನಾವು ಮನ್ಸಾರೆ ಏನಾದರೂ ಮಾತಾಡಬೇಕು ಅಂತ ಅನ್ನಿಸ್ದಾಗ ಅಮ್ಮನ ಮುಂದೆ ಪೀಡಿಕೆ ಇರೋದು. ಅದನ್ನು ಬಿಟ್ಬಿಟ್ಟು ನೀನು ಬೋರ್ ಆದಾಗೆಲ್ಲ ಅಮ್ಮನ ಹತ್ರ ಬಂದು ಅಮ್ಮ ಹೇಗಿದ್ಯಾ, ಹೌ ಆರ್ ಯು, ಐ ಆಮ್ ಫೈನ್ ಅಂತ ಹೇಳೋದಕ್ಕೆ ನಮ್ಮ ಅಮ್ಮ ಏನು ಚಾಟ್ ಜಿಪಿಟಿನ? ಆರಾಮಾಗಿ ಹ್ಯಾಪಿಯಾಗಿ ದೇವರಾಗಿದ್ದಾಳೆ. ಇವತ್ತೇನು ಹೇಳು, ಅಮ್ಮನ ಹುಡ್ತಬ್ಬ, ಅವ್ರನ್ನ ಖುಷಿಯಾಗಿ ಇಟ್ಕೋಬೇಕು, ಅವ್ರಿಗೇನು ಇಷ್ಟನ ಕೆಲಸ ಮಾಡಬೇಕು. ತಿಂಡಿ ರೆಡಿ ಇದೆ, ಬರ್ರಿ. ಅದಕ್ಕೆ ತಿಂಡಿ ವಿಚಾರ ಬಿಡಿ. ಅಮ್ಮ ಏನಂತಿದ್ರು ಗೊತ್ತಾ, ನೆನ್ನೆ ಬರೀ ಕಂಪ್ಲೇಂಟೇ. ಮದುವೆಯಾಗಿ ಇಷ್ಟು ದಿನ ಆಯಿತು, ಒಂದು ಫೋಟೋ ತಗೊಂಡಿಲ್ಲ ಅಂತ ಬೈತಾ ಇದ್ರು. ಫೋಟೋ ಬಿಡಿ, ಒಂದು ಸೆಲ್ಫಿ ಯಾಕೋ ವಿನಿ? ನೋಡೋ, ಇವತ್ತು ಅದೇನಾದರೂ ಆಗಲಿ, ನಾನೊಂದೊಳ್ಳೆ ಫೋಟೋ ತೆಗಿತೀನಿ. ಇವತ್ತು ಫೋಟೋಗ್ರಾಫರ್ ನಾನೇ. ಬಾ ನಿಂತ್ಕೊ. ಬಾರ ಬಾರ ನಿಂತ್ಕೊಳ. ಅದಕ್ಕೆ ಬನ್ನಿ. ಅದಕ್ಕೆ ವಿನಿ, ಸ್ವಲ್ಪ ಪಕ್ಕ ಬರ. ಅದಕ್ಕೆ ಸ್ವಲ್ಪ ಈಗ ಸ್ಮೈಲ್ ಮಾಡ್ತಾ, ಫ್ರೇಮ್ ಚೆನ್ನಾಗಿದೆ, ಒಳ್ಳೆ ಕೈದಿಗಳ ಥರ ನಿಂತಿದ್ದೀರಾ. ಸ್ವಲ್ಪ ಮುಖದಲ್ಲಿ ನಗು ಇರಲಿ. ಎಲ್ಲಿ ಸ್ಮೈಲ್ ಮಾಡಿ, ಸ್ಮೈಲ್.